ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 6ನೆಯ ಮಂತ್ರವನ್ನು ಗಮನಿಸೋಣ. ಅಯಂ ಎಂಬ ಈ ಮಂತ್ರದ ಋಷಿ ಸರ್ಪರಾಜ್ಞಿಯಾದ ಕದ್ರು, ಅಗ್ನಿ ದೇವತೆ, ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ. ಈಗ ಅಗ್ನಿಯ ನಿಮಿತ್ತದಿಂದ ಪೃಥಿವಿಯು ಸುತ್ತುತ್ತದೆ ಎಂಬ ವಿಷಯವನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಆಯಂಗೌ ಸೃಷ್ಟಿರಕ್ರಮೇದ ಸದನ್ಮಾತರಂ ಪುರಃ ಪಿತರಂಚ ಪ್ರಯನ್ ಸ್ವಃ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು. ಆ ಇದು ಅಕ್ರಮೇತ್ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ, ಅಭಿಮುಖವಾಗಿ ಎಂಬ ಅರ್ಥವನ್ನು ತಿಳಿಸುತ್ತದೆ. ಅಯಂ ಪ್ರತ್ಯಕ್ಷವಾದ ಈ, ಗೌಹು ಗಮನಶೀಲವಾದ ಭೂಗೋಳವು, ಪ್ರಶ್ನಿಹಿ ಅಂತರಿಕ್ಷದಲ್ಲಿ, ಅಕ್ರಮೇತ್ ತನ್ನ ಕಕ್ಷೆಯಲ್ಲಿ ಆಕರ್ಷಣೆ ಮಾಡಿ ರಕ್ಷಿಸುವ ಸೂರ್ಯನಿಗೆ ಅಭಿಮುಖವಾಗಿ ಸುತ್ತಲೂ ತಿರುಗುತ್ತದೆ. ಮಾತರಂ ತನ್ನ ಉತ್ಪತ್ತಿಗೆ ಕಾರಣವಾದ ಜಲದೊಡನೆ, ಪುರಃ ಮುಂದಕ್ಕೆ ಅಭಿಮುಖವಾಗಿ ಅಂದರೆ ಪೂರ್ವ ದಿಕ್ಕಿನ ಕಡೆಗೆ, ಪಿತರಂ ಆಕರ್ಷಣೆ ಮಾಡಿ ತನ್ನನ್ನು ರಕ್ಷಿಸುವ ಸೂರ್ಯನಿಗೆ ಅಭಿಮುಖವಾಗಿ, ಚ ಮತ್ತು ಪ್ರಯನ್ ಬಹಳ ಚೆನ್ನಾಗಿ ಚಲಿಸುತ್ತಾ, ಸ್ವಹ ಸೂರ್ಯನಿಗೆ ಅಭಿಮುಖವಾಗಿ, ಅಸದತ್ ಭೂಮಿಯು ತನ್ನ ಕಕ್ಷೆಯಲ್ಲಿ ಸುತ್ತುತ್ತದೆ. ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು. ನೀರು ಮತ್ತು ಅಗ್ನಿಗಳಿಂದ ಉತ್ಪನ್ನವಾದ ಈ ಭೂಗೋಳವು ಅಂತರಿಕ್ಷದಲ್ಲಿ ತನ್ನ ಕಕ್ಷೆಯಲ್ಲಿಯೂ ಸುತ್ತುತ್ತಾ ತನ್ನನ್ನು ಆಕರ್ಷಣೆ ಮಾಡಿ ರಕ್ಷಿಸುವ ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯನ ಸುತ್ತಲೂ ಪ್ರತಿ ಕ್ಷಣವೂ ಸುತ್ತುತ್ತದೆ. ಆದುದರಿಂದ ದಿನ, ರಾತ್ರಿ, ಶುಕ್ಲ, ಕೃಷ್ಣ ಪಕ್ಷಗಳು, ಋತು, ಅಯನ ಮುಂತಾದ ಕಾಲ ವಿಭಾಗಗಳು ಕ್ರಮವಾಗಿ ಉಂಟಾಗುತ್ತವೆ ಎಂಬುದಾಗಿ ಮನುಷ್ಯರು ತಿಳಿದುಕೊಳ್ಳಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.